सर नाही मतलब सरला सांगितलं तर पण नाही देणार. हां सर ಇದು 1800 cc. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NK150 ರೈಡರ್. ಗೈಸ್ ಇವತ್ತು ಲಡಾಖ್ ಸೀರೀಸಿಂದು ಡೇ 3. ಸೊ ನಾವು ಇವಾಗ ಬಂದುಬಿಟ್ಟು ಜಮ್ಮು ಕಾಶ್ಮೀರಲ್ಲಿದ್ದೀವಿ. ಅಂದರೆ ಇದು ಕಾಟ್ರಾ ಅಂತ ಒಂದು ಊರಲ್ಲಿದ್ದೀವಿ. ಇಲ್ಲೇ ವೈಷ್ಣೋದೇವಿ ಟೆಂಪಲ್ ಕೂಡ ಇಲ್ಲೇ ಬರೋದು. ಬಟ್ ಇಲ್ಲಿಂದ ಒಂದು 7 or 8 ಕಿಲೋಮೀಟರ್ ಏನೋ ಆಗುತ್ತೆ. ನೋಡಿ ಇಲ್ಲಿ ಕುದುರೆ ಎಲ್ಲ ಹೋಗ್ತಾ ಇದೆ ನೋಡಿ. ಇದೆ 45 ನಿಮಿಷದ ದಾರಿ. ಒಂದು ಇನ್ನೇನೋ ದರ್ಶನ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಇವರು ಸ್ಟೇನವರು. ಆಮೇಲೆ ಇಲ್ಲಿ ಒಂದು ಲೋಕಲ್ಸಿಗೆಲ್ಲ ಕೇಳಿದ್ವಿ, ಬಟ್ ಏನು ದರ್ಶನಕ್ಕೆ ಹೋಗಿಲ್ಲ. ಎಲ್ಲ ಬಾಯ್ಸ್ ಎಲ್ಲ ರೆಡಿ ಮಾಡ್ತವ್ರೆ ನೋಡಿ, ಪ್ಯಾಕ್ ಎಲ್ಲ ಮಾಡ್ತವ್ರೆ. ಯಾಕಂದರೆ ಇವತ್ತು ಬೆಳಿಗ್ಗೆ ನಮ್ಗೆ ಮತ್ತೆ 7 ಗಂಟೆ, ಇವಾಗ 7:15 ಏನೋ ಆಗಿದೆ. ಸೊ ಇವಾಗ ಮತ್ತೆ ಬಿಡಬೇಕು ಅಂತ, ರೆಸ್ಟ್ ಎಲ್ಲ ಸಿಗಲ್ಲ, ಅದಕ್ಕೋಸ್ಕರ ನಾವು ಹೋಗಿಲ್ಲ. ಸೊ ಇವಾಗ ನಾವು ಇಲ್ಲಿಂದ ಈ ಕಾಟ್ರಾ ಊರಿಂದ ನಾವು ಶ್ರೀನಗರ್ ಸೈಡ್ ಹೋಗ್ತಾ ಇದ್ದೀವಿ. ಅಂದರೆ ಒಂದು ಡಾಲ್ ಲೇಕ್ ಹತ್ರ ಅಲ್ಲೇ ನಮ್ಮ ಸ್ಟೇ ಇರೋದು. ಸೊ ಹೋಗುವಾಗ ಅನಂತ್ನಾಗ್ ಮತ್ತು ಪಂಪೂರ ಅಂತ ಊರನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಎಷ್ಟು ಸೆನಿಕ್ ವ್ಯೂ ಇದೆ ಅಂದರೆ ನೀವು ನೋಡಿ, ಬರ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ನನಗೆ ಇನ್ನೊಂದು ದೊಡ್ಡ ಹೆಮ್ಮೆ ಏನಂದರೆ, ನನ್ನ ಯಮಹಾ FG 150cc ಬೈಕಲ್ಲಿ ಈ 3 ದಿನ ನಾನು ರೈಡ್ ಮಾಡ್ತಾ ಇದ್ದೀನಿ. ಎಷ್ಟು ಖುಷಿ ಆಗ್ತಾ ಇದೆ ಅಂತ ನಿಮಗೂ ಹೇಳಿಕ್ಕಾಗ್ತಾ ಇಲ್ಲ. ನನಗೂ ಅಷ್ಟು ಅಂದರೆ ಬಾಯೆಲ್ಲ ಮಾತು ಬರ್ತಾ ಇದೆ, ಫೀಲ್ ಬರ್ತಾ ಇದೆ. ಸೊ ಬೈಕ್ ಯಾವುದೇ ಆಗಿರಲಿ ನಿಮ್ಮಲ್ಲಿರುತ್ತದು, ನೀವು ಎಲ್ಲಿಂದ ತೊಗೊಂಡು ಬರ್ತೀರಾ, ಹೆಂಗೆ ಬರ್ತೀರಾ ಅಂತ ನಿಮ್ಮಲ್ಲಿರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಬೈಕ್ ಮೇಲೆ ಎಲ್ಲ ಲಗೇಜ್ ಎಲ್ಲ ಫಿಟ್ ಆಗಿದೆ. ಸೊ ನಾನು ತೊಗೊಂಡು ಬಂದಿರೋದು ಬರೀ 2, ಒಂದು ಟ್ಯಾಂಕ್ ಬ್ಯಾಗು, ಒಂದು ಟೇಲ್ ಬ್ಯಾಗು. ಒಂದು ಪ್ರಾಬ್ಲಮ್ ಏನಂದರೆ ನನ್ನ ಟ್ಯಾಂಕು ಮೆಟಲ್ ಟ್ಯಾಂಕ್ ಅಲ್ಲ. ಹಾಂ ಅಣ್ಣ, ನೀವು ಮುಂದೆ ಮಾಡಬೇಕಣ್ಣ. ಅದು ಟ್ರಕ್ ಬಂದಿತ್ತಂತ ಇಲ್ಲಿ ಹಾಕಿಬಿಟ್ಟೆ. ಈಗ ತೆಗಿಲಿಕ್ಕೆ ಆಗಲ್ಲ, ನಿಮ್ಮ ಗಾಡಿ ಬೀಳುತ್ತೆ, ಆ ಥರ ಆಗೋಗಿದೆ. ಗ್ಯಾಸ್ ಇಲ್ಲಿ ಸಿಕ್ಕಾಕೊಂಡು ಬಿದ್ದಿದೆ ಗ್ಯಾಸ್, ನಾನು ಏನು ಮಾಡಲಿ ಗ್ಯಾಸ್. ಹಾಂ ಗ್ಯಾಸ್, ಇಲ್ಲಿದ್ದೆ ನಾನು डिप्रेशन में रहता हूँ हमेशा, अभी मैं डिप्रेशन में हूँ माँ का सब. ಇವ್ರು ಬಂದು ಮಿಡ್ಲಲ್ಲಿ ಡಿಸ್ಟರ್ಬ್ ಮಾಡಾಕಿದ್ರು ನನಗೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಕೇಸರ್ ಗೊತ್ತಿರಬೇಕಲ್ಲ. ನಾವು ಹೋಗುವಾಗ ಅಲ್ಲಿ ಈಗ ಕೇಸರ್ ಸಿಗುತ್ತೆ. ಬ್ರೋ ಯಾವುದು ಬ್ರೋ ಅದು ಕೇಸರಿ ಇಂಗ್ಲೀಷಲ್ಲಿ ಏನಂತಾರೆ ಬ್ರೋ? ಇಮೋಷನಲ್ ಬ್ರೋ ಕಣಕಣದಲ್ಲೂ ಕೇಸರಿ ಹಾಕ್ತಾರಲ್ಲ ಪಾಯಸದಲ್ಲಿ, ಹಾಲಲ್ಲೆಲ್ಲ ಆರೆಂಜ್ ಕಲರ್. ಕಣಕಣದಲ್ಲೂ ಕೇಸರಿ, ಬಾಯಲ್ಲಿ ಅರ್ಥ ಆಯ್ತು ಅನ್ಸುತ್ತೆ. ಕೇಸರಿನೇನಾ? ಅದು ಇಂಗ್ಲೀಷಲ್ಲಿ ಗೊತ್ತಿಲ್ಲ ಗೈಸ್. ಕನ್ನಡದಲ್ಲಿ ಕೇಸರಿ ಅಂತಾರೆ ನಾವು. ಮತ್ತೆ ಅದೇ ಇಂಗ್ಲೀಷಾ ಗೈಸ್? ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಅಲ್ಲಿ ಸಿಗುತ್ತೆ ಅಂತ ನಂಗೆ ಒಂದು ಮಾಹಿತಿ ಗೊತ್ತು ಅಷ್ಟೇ. ಸೊ ಹೋಗುವಾಗ ಸಿಕ್ಕರೆ ನೋಡೋಣ. ಇನ್ನೊಂದೇನೆಂದರೆ, ನಾವೀಗ ಹೋಗುವಾಗ ಅಲ್ಲಿ ಕಾನ್ವೆ ಎಲ್ಲ ಹೋಗ್ತಾ ಇರುತ್ತೆ. ಆವಾಗ ಆರ್ಮಿಗಳು ಎಲ್ಲ ನಮ್ಗೆ ಬಂದು ಅಟ್ಯಾಕ್ ಮಾಡ್ದಂಗೆ ಫೀಲ್ ಆಗುತ್ತೆ ಅಲ್ಲಿ. ಓಕೆನಾ? ಅದನ್ನು ನಿಮ್ಮ ಕಡೆ ಶೇರ್ ಮಾಡ್ಕೊತೀನಿ. ನೋಡೋಣ ಏನೇನು ಸಿಗುತ್ತೆ, ಹೋಗ್ತಾ ಮಾತಾಡೋಣ. ಸೊ ಇವಾಗ ಹೆಲ್ಮೆಟ್ ಕ್ಯಾಮ್ರಾ ಒಳಗೆ ಶಿಫ್ಟ್ ಆಗೋಣ. ನಾವು ಇವಾಗ ಜಸ್ಟ್ ನೋಡಿ, ನೀವು ಸೆಕೆನೇ ಇಲ್ಲೇ ಇರೋದು 30 ಡಿಗ್ರಿ, ಆದ್ರೂ ಸೆಕೆ ಎಷ್ಟು ಬರ್ತಾ ಇದೆ. ಇಲ್ಲಿ ಒಂದು ಏಪ್ರಿಲ ತಂದವ್ರೆ. ಈ ಏಪ್ರಿಲದು ಪ್ರಾಬ್ಲಮ್ ಏನಂದರೆ, ಲಗೇಜ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಒಳ್ಳೆ ಪವರ್. ಆ್ಯಕ್ಚುಲಿ ಇದು ನೋಡಿದ್ದು ನಾನು ಮಿಸ್ ಬೈಕರ್ ಹತ್ರ ಇದೆ ಒಂದು ಏಪ್ರಿಲ 457 ವೈಟ್ ಕಲರ್. ನೋಡೋಣ ಗೈಸ್, ಯಾರ್ದು ಯಾವ ಥರ ಆಗುತ್ತೆ ಏನೋ ಗೊತ್ತಿಲ್ಲ ನನಗೆ. ಎಲ್ಲರಿಗಿಂತ ಬೆಸ್ಟ್ ಅಂದರೆ ಚಂದನ್ ಅಣ್ಣಂದೆ. ಗಾಡಿ ಮೇಲೆ ಪ್ರೀತಿ, ಲವ್, ಪ್ರೇಮ, ಮತ್ತೇನಿದೆ. ನಾವಿನ್ನು ಗಾಡಿ ಒರೆಸ್ಲಿಕ್ಕೆ ಬಟ್ಟೆ ಕೂಡ ತಂದಿಲ್ಲ. ಇವರು ಬಟ್ಟೆ ತೊಗೊಂಬಂದು ಹಾಯ್ ಕರ್ದು. हाँ, हमको आशीर्वाद दे दो कि हम लोग अच्छे से जाके आए, सब सुख मंगल रहे, बोल दो. हाँ, डुगला जाए, ओके, गलवान जाए. हाँ हाँ, कर्नाटक से. हाँ हाँ, बाइक पे आएंगे. हाँ, दर्शन तो नहीं होगा क्योंकि लेट हो गया ना. हाँ हाँ, नहीं अभी लद्दाख जाएंगे. वापस क्यों? अंकल जी बाय बाय टाटा. आंटी थोड़ा सा बहुत पैसा खर्च होगा. हाँ, एक हम लोग एक 2 का बजट लेके चल रहे हैं. एक लोग? हाँ, एक आदमी का ज़्यादा हो गया ना. ज़्यादा हो रहा है और क्या तो ज़्यादा ही होगा. अभी 3 दिन हो गया. तो आप तो यूट्यूबर हो ना, उधर से ही पैसे आते हैं. नहीं यार, हमने अभी चला किया. अभी नहीं आते, अभी स्टार्ट किया है. आपके क्या बोल रहे हो? वीडियो डालता अभी यूट्यूब पे स्टार्ट करेंगे. ओके ठीक है, बाय. इधर आ जाओ ना. ಇದು ಇಳಿಸೋದು ಹತ್ತೋದು ಅಂದರೆ
ಗೈಸ್ ಇದು ಕಾಟ್ರಾ ಊರ್ ಸಿಟಿ, ಇದು ಕಾಟ್ರಾ ಸಿಟಿ. ಇದು ನಾರ್ಮಲಿ ಸ್ಟೇಗೆ ಇಲ್ಲ ಇಲ್ಲೇ ಸಿಗುತ್ತೆ ನಿಮಗೆ. ಬಹಳ ಒಳಗಾಯ್ತು ಇದು, ಏನ್ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲೂ ಸಿಕ್ಕಿಲ್ಲ ಅಷ್ಟೇ, ಏನೋ ಆಗೋಯ್ತು. ಇವನು ಯಾವನ್ ಗುರು, ಹೇಳು ಅಂದ್ರೆ ಹೇಳ್ತಾನೆ ಇಲ್ಲ, ನೋಡೋದು ಇಲ್ಲ. ಶ್ರೀನಗರ ಏನೇನೋ ಸಿಗುತ್ತೆ ಏನಿಲ್ಲ ನೋಡ್ಬಿಡೋಣ. ಅಲ್ಲೊಂಚೂರು ಶಾಪಿಂಗ್ ಕೂಡ ಮಾಡಬೇಕು, ಬಟ್ಟೆ ಗಿಟ್ಟೆ ಎಲ್ಲ ತಗೋಬೇಕು. ಯಾಕಂದ್ರೆ ಈಗ ಇರೋ ಬಟ್ಟೆನೇ ಎಷ್ಟು ದಿನ ಅಂತ ಹಾಕೋದು, 18 ದಿನ 18 ಬಟ್ಟೆಗಳು ಏನಾದ್ರು ಬೇಕು ಗೈಸ್. ತೊಳಿಲಿಕ್ಕೂ ಆಗಲ್ಲ ಇಲ್ಲಿ. 4 ಅವರ್ 5 ನಿಮಿಷ ತೋರಿಸ್ತಿದೆ, 2 ಗಂಟೆ ಟೈಮ್ ಆಗುತ್ತೆ ಹೋಗೋ ತನಕ. ಯಾರಾದ್ರೂ ಹೊಸಬ್ರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಲಿಕ್ಕಂತ ಟ್ರೈ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಹೊಸಬ್ಬ, ಅಷ್ಟೊಂದೇನು ಬರ್ತಾ ಇಲ್ಲ, ಆಲ್ಮೋಸ್ಟ್ ಮಾಡ್ತಾ ಇದ್ದೀನಿ ನಾರ್ಮಲ್ ಆಗಿ. ಗೈಸ್ ನೋಡಿ, ಇದು ಕಾಟ್ರಾ ರೈಲ್ವೆ ಸ್ಟೇಷನ್. ಇದು ಒಂದು ಟ್ರೈನ್ ಕೂಡ ಬರ್ತಾ ಇದೆ ನೋಡಿ, ಸ್ಲೋ ಆಗಿ ಬರ್ತಾ ಇದೆ. ಅಂದ್ರೆ ರೈಲ್ವೆ ಸ್ಟೇಷನ್ ನಿಯರ್, ಅಂದ್ರೆ ಅಲ್ಲೊಂದು ಡಿಪೋ ಇತ್ತು, ಆ ಡಿಪೋ ಹತ್ರನೇ ನಾವು ರೂಮ್ ಮಾಡಿದ್ದು. ಗೌತಮ್ ಅವರು ಮತ್ತೆ ಶಿಶಿರ್ ಬ್ರೋ ಅವರು ಮುಂದೆ ಹೋಗಿದ್ದಾರೆ, ಎಲ್ಲೋ ನಿಂತ್ಕೊಂಡಿದ್ದಾರೆ ಅಂತೆ. ಸೊ ಹೋಗೋಣ ಬನ್ನಿ. ಐ ಥಿಂಕ್ ದೇವಬ್ರೋನು ಹೋಗಿರ್ಬೇಕು, ಚಂದನ್ ಅವರು ಕೂಡ ಹೋಗಿದ್ದಾರೆ. ಓಹ್, ಆರ್ಮಿಗಳು ಇಲ್ಲಿಂದ ಇವಾಗ ಫುಲ್ಲು ಎಲ್ಲ ಆರ್ಮಿಗಳು ಸಿಗ್ತಾ ಇರ್ತಾರೆ. ಆಕ್ಚುಲಿ ಆ ಕೇಸರ್ ಇದೆ ಅಲ್ಲ, ಆ ಕೇಸರು ಇಲ್ಲೇ ಉತ್ಪನ್ನ ಆಗತ್ತಂತೆ ಜಾಸ್ತಿ. ನಮ್ಮ ಸೈಡ್ ಎಲ್ಲ ಹೆಂಗೆ, ಈಗ ಕರ್ನಾಟಕ ಸೈಡ್, ಕೋಸ್ಟಲ್ ಸೈಡ್ ಎಲ್ಲ ಇವಾಗ ಗದ್ದೆ ಎಲ್ಲ ಮಾಡ್ತಾರಲ್ಲ, ಆ ತರ ಇಲ್ಲಿ ಕೇಸರನ್ನ ಇದು ಮಾಡ್ತಾರೆ. ಅದಕ್ಕೆ ಸ್ಯಾಫ್ರಾನ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಇಲ್ಲೆಲ್ಲ ಕಮ್ಮಿ ಪ್ರೈಜಿಗೆ ಸಿಗುತ್ತೆ ಕೇಸರ್ ಎಲ್ಲ. ನಿಮ್ಗೆ ಏನಾದ್ರು ಬೇಕಂದ್ರೆ ಇಲ್ಲಿಂದ ಪರ್ಚೇಸ್ ಮಾಡಿ. ಆಲ್ಮೋಸ್ಟ್ ಇಲ್ಲಿಂದಾನೇ ತರೋದು ಗಾಯ್ಸ್ ಎಲ್ಲ. ಓ, ಎಲ್ಲಿಗವರು ಇವರು? ನನಗೆ ಗಾಡಿ ಎಲ್ಲ ನೋಡ್ಕೊಂಡು ಓಡಿಸ್ಬೇಕೀಗ. ಜಾಸ್ತಿ ಹೆವಿ ಟರ್ನ್ಸ್ಗಳು, ಯೂ ಟರ್ನ್ಗಳು, ಒಂದೊಂದು ಸೈಡ್ ಅಂತೂ ಬ್ಯಾರಿಗೇಟೇ ಇರಲ್ಲ, ಹಾರ್ಕೊಂಡು ಹೋದ್ರೆ ಹಾರ್ಕೊಂಡು ಹೋಗ್ಬಿಡ್ತೀನಿ. ಅದು ಒಂದು ನೋಡ್ಕೊಂಡು ಓಡಿಸಿದ್ರೆ ಎಲ್ಲ ಓಕೆ ಆಗಿರುತ್ತೆ. ನೋಡೋಣ, ಆದಷ್ಟು ನಾನು 40-50 ಇಲ್ಲಿ ಟ್ರೈ ಮಾಡ್ತೀನಿ. ಯಾಕಂದ್ರೆ ಈ ತರ ರೂಟ್ ಅಂದ್ರೆ ಗೊತ್ತಲ್ಲ ನಿಮ್ಗೆ. ಬ್ರೋ ಹಿಂಗೆ ಒಂದೇ ಲೈನಲ್ಲಿ ಇರ್ಬೇಕು ಎಲ್ರು, ಒಬ್ರು ಮಿಸ್ ಆಗ್ಬೇಡಿ. ಏನೋ ಅಣ್ಣ ಹೆಂಗ್ ನೋಡ್ತಾವಣ್ಣ ಅವನು ಗುರಾಯಿಸ್ಕೊಂಡು. ಇದು ಯಾವುದಪ್ಪ, RC ಬಂದೈತು ಒಂದು, ಏನಂತೆ ಒಂದು ಮಿಡ್ಲಲ್ಲಿ RC ನೀರಾ? ಇದು ಯಾವುದು ರಿವರ್ ತಾನೇ ಇದು ಗೈಸ್? ಇಲ್ಲಿ ರಿವರ್ ಇದೆ, ಬಟ್ ಈ ರಿವರ್ ಅಲ್ಲಿ ನೀರೇ ಇಲ್ಲ ಗೈಸ್, ಒಣಗೋಗ್ಬಿಟ್ಟಿದೆ ರಿವರ್ ಫುಲ್. ಯಾವ ತರ ಹೇಳಿ ಸ್ನೇಹಿತರೆ, ಇರ್ಲಿ ಬಿಡು, ಮುಂದೆ ಇರುತ್ತೆ, ಒಂದು 10 ಕಿಲೋಮೀಟರ್ ನಂತರ ಇದೆ. ನನ್ನ ಟ್ಯಾಂಕಿಂದ ತೆಗೆಸ್ಬಿಡು ಗೈಸ್. ಇದು ಉಧಂಪುರ್ ಹೈವೇ ಇದು. ಸೊ ಈ ಬ್ರಿಡ್ಜ್ ಕೆಳಗಡೆ ಏನು ನದಿ ಇದೆ, ಸೊ ನೀರೇ ಇಲ್ಲ ಅದರಲ್ಲಿ. ಈಗ ಬೆಳಗ್ಗಿನ ಜಾವ ಇವಾಗ ಆಲ್ಮೋಸ್ಟ್ 10 ಗಂಟೆ. ಮೋಡ ಎಲ್ಲ ನೋಡ್ಬೋದು ನೀವು ಮುಂದೆ ಯಾವ ಥರ ಇದೆ ಅಂತ. ಒಂದು 1 2 3 4 5 ಮತ್ತು ನಾನು 6 ಜನ ಇಲ್ಲಿದ್ದೀವಿ, ಬಾಕಿ ಒಂದು ಬರ್ತಾ ಇದೆ. ಥಾರ್ ಅವರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಣ್ಣ ಇದು ಯಾವ ಬ್ರಿಡ್ಜು ಮುಂದಿರೋದು? ರೈಲ್ವೆ ಬ್ರಿಡ್ಜಾ ಗೈಸ್? ಇಲ್ಲಿ ವೈಟ್ ಕಲರ್ ರೈಲ್ವೆ ಬ್ರಿಡ್ಜ್ ಗೈಸ್. ನಿಮ್ಗೆ ಇಲ್ಲಿ ಬೆಟ್ಟದ ಮೇಲೆ ಏನು ಕಾಣಿಸ್ತಾ ಇದೆ ಅಲ್ಲ, ಚಿಕ್ಕ ಚಿಕ್ಕ ಟೆಂಪಲ್ಗಳು, ಆ ಥರ ಭಾಳಗಳನ್ನು ನೋಡ್ಲಿಕ್ಕೆ ಸಿಗುತ್ತೆ ನಿಮ್ಗೆ ಭಾಳಷ್ಟು. ಇಲ್ಲೆಲ್ಲ ಇದೆ ಅಲ್ಲೋ, ಅಲ್ಲಿ ನೋಡಿ, ಅಲ್ಲೊಂದಿದೆ, ಅಲ್ಲೊಂದಿದೆ, ಚಿಕ್ಕ ಚಿಕ್ಕ ಮಂದಿರಗಳು. ನಿನ್ನೆ ಒಂದು ಟೆಂಪಲ್ ಹತ್ರ ಹೋಗಿದ್ವಿ, ಕಾಟ್ರಾ ಏನದು, ಕಾಟ್ರಾ ವೈಷ್ಣೋದೇವಿ. ಟೆಂಪಲ್ ಹೆಸರೇ ನೆನಪು ಬರ್ತಾ ಇಲ್ಲ. ಕಾಟ್ರಾ ಮಾತಾ ವೈಷ್ಣೋದೇವಿ ಟೆಂಪಲ್ ಇದೆ ಅಲ್ಲ, ಅದ್ರದ್ದು ಒಂದು ಜನ್ಮಸ್ಥಾನ ಅಂದ್ರೆ ಉಗಮ ಸ್ಥಾನ ಅಂತ ಹೇಳ್ಬೋದು. ಆ ಒಂದು ಪ್ಲೇಸಿಗೆ ನಿನ್ನೆ ವಿಸಿಟ್ ಮಾಡಿದ್ವಿ. ಏನಂದ್ರೆ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ, ಸೊ ನಿನ್ನೆ ಸಂಜೆ ಹೋಗಿ ಬಂದಿದ್ವಿ ನಾವು. ಒಂದು ಚೆನ್ನಾಗಿತ್ತು, ಆ ರೋಡ್ ಮಾತ್ರ ಸೆನಿಕಾಗಿತ್ತು. ಅದ್ರಲ್ಲಿ ಬೇರೆ ನಮ್ಮ ಲಿಖಿತ್ ಬ್ರೋ ಅವರು ಅಂದ್ರೆ ಶೇಷ್ ಇಂದು KTM 250 ತಗೊಂಡೋಗಿದ್ವಿ. ಹೆಂಗೆ ಓಡಿಸಿದ್ರು ಅಂದ್ರೆ ಗೈಸ್, ಇಲ್ಲಿ ಒಂದು ಚೆಕ್ ಪೋಸ್ಟ್ ಕೂಡ ಇದೆ, ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ ಯಾರೋ ಬಸ್ನವರು ನಿಲ್ಸಿದ್ದಾರೆ. ಓ, ಜಮ್ಮು ಕಾಶ್ಮೀರ್ ಪೊಲೀಸ್ನವ್ರದ್ದು ಚೆಕ್ ಪೋಸ್ಟ್ ಇದು. ಓ, ಹೊಗೆ ಬಿಟ್ಟ ಏನಣ್ಣ ನೀನು ಹೊಗೆ ಎಲ್ಲ ಬಿಡ್ತಾ ಇರ್ತೀಯ ನೋಡಿ ಗೈಸ್. ಇಲ್ಲೊಂದು ಟೆಂಪಲ್ ಕೂಡ ಇದೆ. ಯಾವ ಥರ ಎಲ್ಲ ಪಿಂಕಿ ಪೊಂಕಿ ಮಾಡಿರ್ತಾರೆ ಗೈಸ್ ಇಲ್ಲಿ. ಸೌರಭ್ ಜೋಶಿ ಮನೆ ಕೂಡ ಸ್ಟಾರ್ಟಿಂಗಲ್ಲೇ ಹಳೆ ಮನೆ ನೋಡಿದಾಗಲೂ ಒಂದು ಪಿಂಕಿ ಪೊಂಕಿ ಥರನೇ ಇತ್ತು. ಬಾಯ್ಸ್ ಎಲ್ಲ ಪೆಟ್ರೋಲ್ ಫಿಲ್ಸ್ ಮಾಡಿಸ್ಲಿಕ್ಕೆ ಬಂದಿದ್ದಾರೆ. ಭಯ ಕಿತ್ನಾ ಲೀಟರ್? ಇಮೋಷನಲ್ ಡ್ಯಾಮೇಜ್ ಗೈಸ್, 104 ರೂಪಾಯಿ ಇಲ್ಲಿ ಲೀಟ್ರು ಜಮ್ಮು ಕಾಶ್ಮೀರಲ್ಲಿ. ಬಟ್ ನಿನ್ನೆ ನಾನು ಹಾಕ್ಸಿರೋದು 113 ರೂಪಾಯಿ ಲೀಟ್ರು. ಪೆಟ್ರೋಲ್ ರೇಟು ಕಮ್ಮಿ ಆಗ್ತಾಯಿತ್ತು ಜಾಸ್ತಿ ಆಗ್ತಾಯಿತ್ತು ಗೊತ್ತಾಗ್ತಿಲ್ಲ. ಅಲ್ಲ, ಮೇಲೆ ಹೋದಂಗೆಲ್ಲ ಜಾಸ್ತಿ ಆಗ್ಬೇಕು ತಾನೆ ಗೈಸ್. ಇವಾಗ ನಾವು ಶ್ರೀನಗರ್ ಸೈಡ್ ಹೋಗ್ತಾ ಇದ್ದಂಗೆ ಇಲ್ಲಿ ನೋಡಿ, ಈ ಥರ ಲೈಟ್ಗಳು ಎಲ್ಲ ಇರುತ್ತಲ್ಲ, ಇದನ್ನು ಅವರು ಹಿಡಿತಾರಂತೆ, ಅದಕ್ಕೆ ಕವರ್ ಮಾಡಬೇಕು. ಅಣ್ಣ ನಿಮ್ಮ ಏನು ಮಾಡ್ತೀರಾ ಇದನ್ನು? ಅಲ್ಲೇ ಇರುತ್ತಾ ಫೈನು? ಹಾಂ, ಹೌದಾ ಗೈಸ್? ನೋಡಿ, ಫೈನ್ ಕಟ್ಟೋರು ಅಷ್ಟು ದೊಡ್ಡವರು. ನೀವೇನಾದರೂ ಬಂದರೆ ನಂತರ ಈ ಥರ ಚಿಕ್ಕ ಲೈಟ್ ಹಾಕ್ಕೊಂಡು ಬನ್ನಿ ಗೈಸ್, ಕಾಣಿಸೋದೇ ಇಲ್ಲ ಅದು. ಈ ಥರ ದೊಡ್ಡದು ಹಾಕೋಬೇಡಿ, ಪ್ರಾಬ್ಲಮ್ ಆಗುತ್ತೆ. ಲೋ ಜ್ಯೋತಿ, ಬಾ ಬ್ರೋ. ಓ ಬಾ ಬ್ರೋ, ನೀನು ಏನು ಹೇಳು ನಾಕನ್ಲೇ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಬೈಶ್ ಆರಾಮ ಬೈಶ್. ಐಸ್ ಕ್ರೀಮು ತಂಡ ಏನಾದರೂ ಬೇಕಾ? ಎಲ್ಲಿ ಹೋಗ್ತವ್ರ ಮತ್ತೆ? ಇಲ್ಲಿ ಯಾಕೆ ಹೋಗ್ತವ್ರೆ? ಉಲ್ಟಾ ಮೇನ್ ರೋಡ್ ಅಲ್ಲಿಂದ ನಾನು ಹೋಗ್ಬೋದಾಗಿತ್ತಲ್ಲ. ಓ, ಪೆಟ್ರೋಲ್ ಎಲ್ಲ ಬಾಯ್ಸ್ ಬರ್ತಾ ಇದ್ದಾರೆ ನೋಡಿದ್ರ ಗೈಸ್.
ಒಂದು ಗ್ಯಾಂಗ್ ಮುಂದಿದ್ರೆ ಒಂದು ಗ್ಯಾಂಗ್ ಹಿಂದೆ ಇರುತ್ತೆ. ಏನು ಮಾಡೋಣ? ಬಾರ ಶ್ರೇಯಸ್, ಏನು ಮಾಡ್ತೀಯಾ? ಬರೀ ಲವರ್ ಹತ್ರ ಮಾತಾಡ್ತಾ ಇರು. ಕರೆಂಟ್ ಕೆಲಸ ಕಾಮಗಾರಿಕೆ ನಡೆಯಲಿದೆ ಗೈಸ್. ಚಿಕ್ಕ ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಗೈಸ್. ನೋಡಿ ಇಲ್ಲೆಲ್ಲ ಈ ಥರ ಮನೆಗಳು ಎಲ್ಲ ಇರುತ್ತಲ್ಲ, ಚಿಕ್ಕ ಚಿಕ್ಕವು ನೋಡಿ. ಮೇಲ್ಗಡೆ ಟ್ಯಾಂಕ್ ಇಡುವಷ್ಟೇ ಜಾಗ ಇದೆ, ಹೌದಾ? ಅಷ್ಟರಲ್ಲಿ ಬಿಲ್ಡಿಂಗ್ 3 ಸ್ಟೆಪ್ಸ್ ಎಪ್ಸೋನು. ಅಂದರೆ ನನ್ನ ಪ್ರಕಾರ ಕೆಳಗಡೆ ಕಿಚನ್ ರೂಮು, ಮೇಲ್ಗಡೆ ಬೆಡ್ರೂಮು, ಅದ್ರ ಮೇಲ್ಗಡೆ ಮತ್ತೊಂದು ಬೆಡ್ರೂಮು, ಅಷ್ಟೇ, ಫಿನಿಶ್. ಆ ಥರ ಇರ್ಬೋದು ಇದು ಮೋಸ್ಟ್ಲಿ. ನೋಡಿ ಎಷ್ಟು ಚಿಕ್ಕದು. ಪೆಟ್ರೋಲ್ ಪಂಪ್ ಇದೆ, ಅಲ್ಲಿ 104 ರೂಪಾಯಿ, ಇಲ್ಲಿ 113 ರೂಪಾಯಿ. ಅಂದರೆ ಅಲ್ಲಿ 113 ರೂಪಾಯಿ ನಿನ್ನೆ. ಅದಕ್ಕೂ ಮೊನ್ನೆ ನನಗೆ 108 ರೂಪಾಯಿ ಸಿಕ್ಕಿತ್ತು. ಮುಂದೆ ಹೋದಂಗೆಲ್ಲ ನೋಡೋಣ. ಇನ್ನೂವರೆಗೂ ಏನೋ 3 ದಿನ ಆಯಿತು ರೈಡ್ ಮಾಡ್ತಾ. ಇವತ್ತು 3ನೇ ದಿನ. ಪೆಟ್ರೋಲಿಂದ ಏನೂ ಸಮಸ್ಯೆ ಬಂದಿಲ್ಲ ಎಲ್ಲೂ. ಎಲ್ಲ ಕಡೆ ಇದೆ ನಾರ್ಮಲಿ, ಎಲ್ಲೆಲ್ಲಿ ಇರಬೇಕು. ಇನ್ನೊಂದೇನೆಂದರೆ, ನೀವು ಹೈ ಆಲ್ಟಿಟ್ಯೂಡಲ್ಲಿ ಹೋಗ್ತಾ ಇರುವಂಗೆ ನೀವು ಎಷ್ಟು ಮೇಲೆ ಹತ್ತಾ ಇರ್ತೀರ ಅಷ್ಟು ನೀವು ಗಾಡಿಗೆ, ಅಂದರೆ ಈಗಿಂದಾನೇ ನೀವು ಗಾಡಿಗೆ ಪ್ರಿಪೇರ್ ಆಗಿ ಚೆನ್ನಾಗಿ ನೋಡ್ಕೊತಾ ಇರಬೇಕು. ಇವಾಗ ನೀವು ಹೆಂಗೆ ನೋಡ್ಕೋತೀರಾ ನಿಮಗೆ ಮುಂದೆ ಹಾಗೆ ಯೂಸ್ ಆಗುತ್ತೆ. ಅಂದರೆ ಓಡಿಸೋದು ರೀತಿಯಲ್ಲಾಗಲಿ, ಗೇರ್ ಶಿಫ್ಟಿಂಗಲ್ಲಾಗಲಿ, ಕ್ಲಚ್ಚಲ್ಲಾಗಲಿ, ಬ್ರೇಕಲ್ಲಾಗಲಿ. ಏನು ಮೇನ್ ಫಾಲ್ಟ್ ಬರೋದು ನನ್ನ ಪ್ರಕಾರ ಬರೀ ಒಂದು ಕ್ಲಚ್ಚು, ಇನ್ನೊಂದು ಇದು ಇವರೇನೋ ಹೇಳ್ತವ್ರೆ ನೋಡಿ. ಏನು ಮಾಡೋಣ, ಇವರು ಇದೇ ಬೈಕಲ್ಲಿ 7 ಸಿಸ್ಟರ್ಸ್ ಕೂಡ ಮಾಡಿ ಬಂದಿರೋದು ಗೈಸ್. ನೋಡಿ ಸುಜುಕಿ ವಿಸ್ಟ್ರೋಮ್ 250cc. ನೋಡೋಣ ಗೈಸ್, ನಂದು ಫಸ್ಟ್ ಟೈಮು. ಏನು ಮಾಡೋಣ? ಶ್ರೇಯಸ್ ಬ್ರೋದು ಫಸ್ಟ್ ಟೈಮ್, ಹೌದಲ್ಲ ಶ್ರೇಯಸ್? ನಿಂದು ಫಸ್ಟ್ ಟೈಮ್ ತಾನೆ? ಲದಾಖ್ ಫಸ್ಟ್ ಟೈಮ್ ತಾನೆ? ಗೈಸ್ ನೋಡಿ, ಇವ್ರದ್ದು ಫಸ್ಟ್ ಟೈಮ್ ಅಂತೆ. KTM ಡ್ಯೂಕ್ ಇದೆ, ಅಡ್ವೆಂಚರ್ ಅಲ್ಲ. ಏನಾದರೂ ವಾಟರ್ ಕ್ರಾಸಿಂಗ್ ಹೆವಿ ಇದ್ರೆ ಒಂದು ಪ್ರಾಬ್ಲಮ್ ಆಗ್ಬೋದು ಅಂತ. ಇನ್ನೊಂದೆಲ್ಲ ಜಲ್ಲಿ ರೋಡ್ ಜಾಸ್ತಿ ಗೈಸ್. ಈಗ ನಾವು ಹೋಗ್ತಾ ಇರೋ ಕಡೆ ಇದು ಬ್ಯಾಗ್ ಕಟ್ಟಿದಾನಲ್ಲ ಗೈಸ್ ಇವನು, ಇದೇ ರೀತಿ ನಾನು ಕಟ್ಕೊಂಡಿರೋದು. ನಂದೇನಂದ್ರೆ ಇದಕ್ಕೆ ಸೆಡಲ್ ಸ್ಟೇ ಇದೆ, ಅವನು ಸೆಡಲ್ ಸ್ಟೇ ಇಲ್ಲ. ಅಂದ್ರೆ ಏನಾದ್ರೂ ಬ್ಯಾಗ್ ಸ್ಲಿಪ್ ಆಯ್ತಂದ್ರೆ ಇವಂದು ಅಷ್ಟೇ, ಏಪ್ರಿಲ್ ಅದು ಅಷ್ಟೇ. ಸ್ಲಿಪ್ ಆಯ್ತಂದ್ರೆ ಬ್ರೋ ಗಾಡಿ ಜೊತೆ ಬಿತ್ಕೊಂಡ್ಬಿಡ್ತೀರಾ, ಗೊತ್ತಾ? ಹೌದು. ಆದ್ರೇನು ಬ್ರೋ, ಅದಕ್ಕೆ ನೀವು ಸೆಡಲ್ ಸ್ಟೇ ಹಾಕಿದ್ರೆ ಸರಿಯಾಗಿ ಕುತ್ಕೊಳ್ಳುತ್ತೆ. ನೋಡೋಣ ಗೈಸ್, ಹೆಂಗೋ ವೆಲ್ ವಿಶರ್ ಸ್ಟಿಕ್ಕು ಮುರಿದಿದ್ದೀವಿ. ಸ್ನೋಫಾಲ್ ಸಿಗುತ್ತೋ ರಾತ್ರಿ ಏನೋ ಮೈಂಡಲ್ಲಿ ಅನ್ಕೋತೀನಿ, ಬೆಳಿಗ್ಗೆ ನೋಡಿದ್ರೆ ಅದನ್ನೇ ಆಗ್ತಾ ಇದೆ. ಯಾಕಂತ ಅದನ್ನು ಗೊತ್ತಾಗ್ತಿಲ್ಲ. ನಿನ್ನೆ ಬೇರೆ ಏನೋ ಬೇರೆದೇ ಅನ್ಕೊಂಡಿದ್ದೆ. ಎಲ್ಲಿ ನಾನು ಹಿಂಗೆ ಟರ್ನ್ ಹೊಡಿತಾ ಇದ್ದೀನಿ 80ರಲ್ಲಿ, ಆ ಸೈಡ್ ಬ್ಯಾರಿಗೇಟ್ ಇಲ್ಲ, ನಾನು ಹೋಗ್ಕೊಂಡು ದಬಾಕೊಂಡೆ. ಆ ಥರ ಬರ್ತಾ ಇದೆ ಕನಸುಗಳು. ಏನು ಹೇಳಿ ನೋಡಿ, ಮತ್ತೆ ಹಕ್ಕಿ ಬಂತು. ಜಮ್ಮು ಕಾಶ್ಮೀರಲ್ಲೂ ಹಕ್ಕಿ ಅಲ್ಲ ಬ್ರೋ, ಮುಂದೆ ಬಂತು ಅಲ್ಲ ಬ್ರೋ. ತೇಲಾಡುತ್ತಾ ಹಾಡಾಕ್ಬಿಡ್ತೀನಿ ಇಲ್ಲಿ ಒಂದು. ತೇಲಾಡುತ್ತಾ ಹಾರಾಡುತ್ತಾ. ಓ ರಶ್ಮಿಕಾ ಮಂದನ. ಇಲ್ಲೇನು ಚೀಫ್ ಮಿನಿಸ್ಟರ್ ಯಾರು ಗೊತ್ತಾ ನಿಮ್ಗೆ? ಅವನಿಗೆ ಮೀಟ್ ಆಗ್ಬೇಕಿತ್ತು ಬ್ರೋ. ಓ ಬಂತು 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 ಹಕ್ಕಿ ಬಂತು. ಈಗ ಪಕ್ಕ ತೇಲಾಡುತ್ತಾ. ಮತ್ತೆ ಸ್ವಲ್ಪ ಮೇಲೆ ಹದ್ದು ಹದ್ದು, ಇದು ಹದ್ದು ಅಲ್ಲ ಪಾರಿವಾಳ. ಕೈ ಮೇಲಾಗಿಲ್ಲ, ಇನ್ನೂ ಮೇಲೆ ಬಂದ್ರೆ ಹದ್ದು. ಓ ಹಂಟರ್ ಗುರು. ಇಲ್ಲೆಲ್ಲ ಹಂಟರೇ ಬ್ರೋ ಜಾಸ್ತಿ. ಕಾಹ ಫಾಲ್ಟಾ ಗೈಸ್, ಊರ ಹೆಸರು ನೋಡಿ ಗೈಸ್ ಯಾವ ತರ. ಉಧಂಪುರ್ ಶಹರ್ ಶ್ರೀನಗರ್. ಓ ಇದು ಯಾವುದು ಬ್ರೋ? ಚೆಕ್ ಪೋಸ್ಟ್. ಸುಮ್ಮನೆ ಬ್ಯಾರಿಗೇಟ್ ಹಾಕ್ಬಿಟ್ಟವ್ರೆ. ಇಲ್ಲ ಆರ್ಮಿ ಅವ್ರು ಇದೆ, ಇಲ್ಲಿಂದಾನೇ ಹೋಗ್ಬೇಕಾ ನಮಗೆ? ಮುಂದೆ ನೋಡಿ ಗೈಸ್, ಆರ್ಮಿ ಟ್ರಕ್ ಎಲ್ಲ ಹೋಗ್ತಾ ಇದೆ. ಸೊ ಆರ್ಮಿ ನಂಬರ್ ಪ್ಲೇಟ್ ಎಲ್ಲ ಚೇಂಜೇ ಇರುತ್ತೆ, ಗೊತ್ತಲ್ಲ ನಿಮಗೆ? 17D2 ಅಂದರೆ ಅವ್ರದ್ದೇ ಒಂದು ಬೇರೆ ಲೋಕನೇ ಅವ್ರದ್ದು. ಏನಿದು? ಕಾಳಿ ಮಾತಾ ಕಾ ಹಾತ್. ಓ 1 ಫೋಡೆಗೆ ಸಾತ್. ಓ ಏನು ಸಕ್ಕತ್ತಾಗಿದೆ ಗುರು ಅದು. ದೇವ್ರ ಕೈ ನನ್ನ ಮೇಲೆ, ನಾನು ಕೊಟ್ಟರೆ ನಿನ್ಗೆ ಹೋದೆ. ರೈಲ್ ಮಾತಾ 3 KV ಪವರ್ ಹೌಸ್. ಓ ಇದು ಬೇರೆ ಥರನೇ, ಅಷ್ಟೊಂದು ಸೂಟ್ ಆಗಿಲ್ಲ. ಈಗೆಲ್ಲ ಇಂಥದ್ದೊಂದು ಶೈನ್ ಬೋರ್ಡ್ಗಳು ಸಿಗ್ತಾ ಇರ್ತಾವೆ ನಮ್ಗೆ, ಓದೋಕೆ ಮಜಾ. ಇಲ್ಲೆಲ್ಲ ರೋಡ್ ಮಾಡುವಾಗ ಎಲ್ಲ ಅವರು ನೆನಪಿಗೋಸ್ಕರ ಅದು ಬರ್ದಿರೋದಂತೆ, ಗೊತ್ತಾಯ್ತಾ ಗೈಸ್ ನಿಮಗೆ? ಅಲ್ಲಿ ಕಾರ್ ಇದೆ ಬ್ರೋ, ಅಲ್ಲಿ 4-5 ಕಾರ್ ಇದೆ. ಈಗ ಒಂದು ಸ್ವಲ್ಪ ಫ್ರೀ ಇದೆ ಬಾ. ಅವನು ಕ್ರಾಸ್ ಆಗಿ ಅಡ್ಡ ನಿಲ್ಲಿಸ್ಬಿಟ್ಟಿದ್ದ ಕಾರು. ಇಲ್ಲಿ ನೋಡಿ, ಇದೊಂದು ವಾಕಿ ಟೋಕಿ ಕೊಟ್ಬಿಟ್ಟವ್ರೆ. ಸೊ ಇದರಲ್ಲಿ ಈಗ ಎಲ್ರಿಗೆ ಹೇಳಿದ್ರೆ ಸಾಕು. ಗೈಸ್ ಪ್ಲೀಸ್ ಅಬ್ಸರ್ವೇಷನ್. ಇಲ್ಲಿ ಟನಲ್ಗಳು ಬರುತ್ತಿದೆ, ಮುಂದೆ ಸನಿಕ್ ರೋಡ್ಗಳು ಇವೆ, ಎಲ್ಲರೂ ನೋಡ್ತಾ ಇರಿ. ಈ ತರ ಹಿಂಸೆ ಕೊಡ್ಬೇಕು ಗೈಸ್ ಇವರಿಗೆ. ನಮ್ದು ಗಾಡಿ ಬರೀ 60-70ರಲ್ಲಿ ಹೋಗೋದು. ಓ ಗುರು ನೋಡು, ವಿಡಿಯೋ ಅಂದ್ಕೊಳ್ಳೆ ಎಲ್ಲರೂ ಓಡ್ತಾರೆ, ಇಲ್ಲಾಂದ್ರೆ ಯಾರು ಓಡೋದೇ ಇಲ್ಲ. ಓ ಅಣ್ಣನೂ ಇದ್ದಾರಾ? ಓ ಗುರು ಸಿಂಗಲ್. ಓಕೆ ಗೋ. ಗೈಸ್ ಶ್ಯಾಮ ಪ್ರಸಾದ್ ಮುಖರ್ಜಿ ಟನಲ್ ಅಂತೆ ನೋಡಿ. ಗೈಸ್ ಟನಲ್ ಒಳಗೆ ನೋಡಿದ್ರಲ್ಲ ಯಾವ ತರ ಇದೆ ಅಂತ ಸೀನು. ಟನಲ್ ಎಷ್ಟು ದೊಡ್ಡದು ಬ್ರೋ. ಎಷ್ಟು ಕಿಲೋಮೀಟರ್ ಇದೆ ಇದು ಟನಲ್? 9 ಕಿಲೋಮೀಟರ್ ಗೈಸ್. 9 ಕಿಲೋಮೀಟರ್ ಟನಲ್ ಗೈಸ್. ಎಲ್ಲ ಹವೇಣಿ ಆಟ ಆಡ್ತವ್ರೆ. ಬ್ರೋ ಸ್ಲೋ ಮಾಡಬೇಡಿ ಬ್ರೋ.
ಇವ್ರು ಏನ್ ಹೇಳಿ ಇವರು ಗಾಯ್ಸ್ ಈಗ ಜಸ್ಟ್ ಮಿಸ್ ನಕ್ಕಂದು ಗೊತ್ತಿದ್ದೆ ಇವಾಗ ಹೋಗಿ ಅವರಿಗೆ, ಯಾಕಂದ್ರೆ ಇಲ್ಲಿ ಸ್ಕಿಡ್ ಆಗುತ್ತಣ್ಣ ಬ್ರೇಕ್ ಹೊಡೆದ್ರೆ. ಸಿಮೆಂಟ್ ರೋಡ್ ಅಲ್ವಾ, ಶೈನಿಂಗ್ ಹೊಡೆದ್ ಬಿಟ್ಟವ್ರೆ. ಆರಾಮಾಗಿ 40-50ರಲ್ಲೇ ಬರ್ತಾ ಇದ್ದೀನಿ. ಅದಕ್ಕೆ ತಾರ್ ರೋಡ್ ಇದ್ದಾಗ ಅಲ್ಲಿ ಗ್ರಿಪ್ ಸಿಕ್ಬಿಡುತ್ತೆ, ಇಲ್ಲಿ ಸಿಗಲ್ಲ. 9 ಕಿಲೋಮೀಟರ್ ಮುಗೀತಾ, 9 ಕಿಲೋಮೀಟರ್ ನಂತರ ಟನಲ್ ಇವಾಗ ಮುಗ್ದಿದೆ. ಓಕೆ, ಸೊ ಈ ಕಾರ್ನ ನಂಗೆ ಜಾಗ ಬಿಡ್ತಾ ಇಲ್ಲ, ಇಲ್ಲಾಂದ್ರೆ ನಾನು ಪಾಸ್ ಆಗಿಬಿಡ್ತಿದ್ದೆ. ಓ ಎಷ್ಟು ಟ್ರಾಫಿಕ್ ಗುರು ಇಲ್ಲಿ. ಓಕೆ, ಇಲ್ಲೂ ಟ್ರಾಫಿಕಾ. ಶ್ಯಾಮ ಪ್ರಸಾದ್ ಮುಖರ್ಜಿ ಟನಲ್ ಮುಗೀತು, ಎಂಡ್ ಮುಕ್ತಾಯ ಆಯ್ತು. ಇವಾಗ ಅಟಲ್ ಟನಲ್ ಒಂದು ನೋಡ್ಬೇಕು, ಅದೊಂದು ಆಸೆ ಇದೆ. ಟನಲ್ ಒಳಗಡೆ ಯಾರ್ಯಾರು ಇದ್ದೀರಾ ಎಲ್ಲ ಮುಂದೆ ಬನ್ನಿ. ಏ ಶ್ರೇಯಸ್ ಬ್ರೋ ದಬಾಕೊಂತೀಯ ಅಲ್ಲೇ. ಹಾಯ್ ಹಾಯ್ ಬೇಟ. ಏನಣ್ಣ ನಾವು 100ರಲ್ಲೆಲ್ಲ ಕಟ್ ಹೊಡಿತಾ ಇದೀವಣ್ಣ, ಸ್ವಲ್ಪ ನೋಡಿ ಅಣ್ಣ. ಶ್ರೇಯಸ್ ಬ್ರೋ ಮುಂದೆ ಹೋಗು ಬ್ರೋ, ಯಾಕಂದ್ರೆ ನನ್ನ ಪಿಕಪ್ ಕಮ್ಮಿ ಆದ್ರೆ ಮತ್ತೆ ತಗೊಳ್ಳಿಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಪಿಕಪ್ ಬೇಗ ಬರಲ್ಲ ಗಾಡಿಗೆ, ಕಮ್ಮಿ CC ಅಲ್ವಾ. ನಾಲ್ಕು ಬ್ರಿಡ್ಜ್ ನೋಡಿದೆ, 4 ಬ್ರಿಡ್ಜ್ ಅಲ್ಲಿ ನೀರಿಲ್ಲ. ನೀರಿರೋದು ನೋಡಿ. ಇದು ಯಾವ್ದು, ರೇವತಿ ನದಿ ಇರ್ಬೇಕಿದು ಮೋಸ್ಟ್ಲಿ. ಗೋಲಾ ಸಗಲ ಮೈತ್ರ 56 ಕಿಲೋಮೀಟರ್. ಸುಮ್ಮನೆ ಅವಾಗಿಂದ ಚಮಕ್ಕಿಲ್ಲ ಯಾರಿಗೂ. ಅದಕ್ಕೆ ನಂಗೆ ಅಲ್ಲೊಂದು ಸಿಕ್ತು ಟನಲ್ ಒಳಗೆ, ಎಲ್ಲರೂ ಸಡನ್ಲಿ ಸ್ಲೋ ಮಾಡಿಬಿಟ್ರು 100ಅಲ್ಲಿ ಇದ್ದವರು. ಮುಂದೆ ಒಂದು ಟನಲ್ ಇದೆ, ಆ ಟನಲ್ ಮಾಡುವಾಗ ಒಂದು ಸುಮಾರು 18 ಜನ ಏನೋ ತೀರ್ಕೊಂಡಿದ್ದಾರೆ. ತೋರಿಸ್ತೀನಿ ನಿಮ್ಗೆ, ಅದೇನೋ ರಾಮ್ಬಾಗ್ ಟನಲ್ ಅಂತ ಕರೀತಾರೆ ಅದನ್ನ. ಇಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು, ಅಲ್ಲಿ ವರ್ಕ್ ಎಲ್ಲ ನಡೀತಾ ಇದೆ. 2025 ಸಮಥಿಂಗ್ ಒಂದು ಕೆಲಸ ಮಾಡುವಾಗ 18 ಜನ ತೀರ್ಕೊಂಡಿದ್ದಾರೆ ಗೈಸ್. ಲ್ಯಾಂಡ್ ಸ್ಲೈಡ್ ಹಾಕ್ಕೊಂಡು ಆ ಸೈಡ್ ಇನ್ನೂ ರೆಡಿ ಆಗಿಲ್ಲ, ಈ ಸೈಡ್ ಅಷ್ಟೇ ಗೈಸ್. ಇದು ರಾಮ್ಬಾಗ್ ಟನಲ್ ಅಂತ, ಅಂದರೆ 18 ಜನ ಇಲ್ಲಿ ತೀರ್ಕೊಂಡಿದ್ದಾರೆ. ಒಂದು ಲ್ಯಾಂಡ್ ಸ್ಲೈಡ್ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಜನ ಏನದು ಆ ಟನಲ್ ಒಳಗಡೆ ಇದು ಮಷಿನಿಂಗ್ ಮಾಡ್ತಾರೆ ಸ್ಟಾರ್ಟಿಂಗಿಗೆ, ಆ ಟೈಮಲ್ಲಿ ಎಲ್ಲ. ಈ ಟನಲ್ ಅದು ಒಂದು ಬೇಜಾರಾದಂಥ ವಿಷಯ, ನನಗೂ ಗೊತ್ತಿಲ್ಲ, ಇವಾಗ ಗೊತ್ತಾಯ್ತು ನ್ಯೂಸು ಈ ಥರ ಇದೆ ಅಂತ. ವ್ಯೂ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ ಕೆಳಗಡೆ ನದಿ ಹರಿತಾ ಇದೆ, ಇಲ್ಲಿಂದ ರೋಡ್ ಮೇಲೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಬೆಟ್ಟ, ಆಗ ಇನ್ನೂ 12 ಗಂಟೆ ಆದ್ರೂ ಈ ಫಾಗ್ ನೋಡಿ ಮೇಲ್ಗಡೆ ಯಾವ ಥರ ಸೈಕೋ. ಇಲ್ಲಿ ನೋಡಿ ಇಲ್ಲೆಲ್ಲ ಯಾವ ಥರ ಅಲ್ಲ, ನೆಕ್ಸ್ಟ್ ಲೆವೆಲು. ಇಲ್ಲಿ ಪೊಲೀಸವರು ಬರೀ ಕಾರ್ನವ್ರಿಗೆ ಅಷ್ಟೇ ಹಿಡಿತಾ ಇರೋದ್ರೆ, ಬೈಕ್ನವ್ರಿಗೇನೋ ಹಿಡಿತಾ ಇಲ್ಲ ಅಷ್ಟೊಂದು. ನೋಡಿ ಎಲ್ಲ ನದಿಗಳು ಎಲ್ಲ ಹರಿತಾ ಇದೆ. ಈ ಬೆಟ್ಟ ಏನು ಕಾಣ್ತಾ ಇದೆ, ಇದೆಲ್ಲ ಸಂಚ ಅಂತ ಊರು. 12:30 ಆಗಿದೆ ಈಗ. 12:30 ಇಲ್ಲ, 11 ಗಂಟೆ ಏನೋ ಆಗಿರ್ಬೇಕು. ಫಾಗ್ ನೋಡಿ ಎಷ್ಟು ಧೂಳ ಅದು ಅಣ್ಣ, ಫಾಗ್ ಅಣ್ಣ ಅದು ಮೇಲೆ. ಕೆಳಗಡೆ ಬಿಡಿ, ಅದು ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತಾ ಇದೆ. ಪಾಪ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ JCB ಈ ಥರ ಎಲ್ಲ ಹೆವಿ ಕೆಲಸ. ಇವನೊಂದು ಬ್ಲ್ಯಾಕ್ ಹೋಗೇ ಬಿಟ್ಟ. ಇಲ್ಲೆಲ್ಲ ಟೆಂಪಲ್ಗಳು ಎಲ್ಲ ಇದಾವೆ ಅಲ್ಲಿ ನೋಡಿ ಮೇಲ್ಗಡೆ. ಅಲ್ಲೆಲ್ಲ ಬೆಟ್ಟದ ಮೇಲೆಲ್ಲ ಚಿಕ್ಕ ಚಿಕ್ಕ ಮನೆಗಳು ಹೆಂಗೆ ಕಾಣ್ತಾ ಇದೆ ಗೊತ್ತಾ. ಇಲ್ಲಿ ನೋಡಿ ಇಲ್ಲೆಲ್ಲ ಈ ಥರ ಹೆವಿ ಟರ್ನ್ಸ್ಗಳು ಎಲ್ಲ ಇರ್ತವೆ, ಹುಷಾರಾಗಿ ಹೋಗ್ತಾ ಇರಬೇಕು. ನೋಡಿ ಈಗ ಬಸ್ಗಳು ಎಲ್ಲ ಬರ್ತಾ ಇರ್ತವೆ. ಸೊ ದೊಡ್ಡ ಲಾರಿಗಳು, ಲೆಂತ್ ಇರೋ ಲಾರಿಗಳು ಎಲ್ಲ ಬರ್ತಾ ಇರ್ತವೆ. ಆ ಟೈಮಲ್ಲೆಲ್ಲ ಸ್ವಲ್ಪ ಒಂದು 30-40ರಲ್ಲಿ ಹೋದ್ರೂ ಪರವಾಗಿಲ್ಲ, ಸ್ಲೋ ಆಗಿ ಹೋದ್ಗೆ. ಲೈಟ್ ಕಂಬ, ಇಲ್ಲೂ ಲೈಟ್ ಬೇಕಾ ಇವರಿಗೆ. ಇನ್ನೊಂದು ಬೆಸ್ಟ್ ಅಂದರೆ ಏನು ಗೈಸ್ ಗೊತ್ತಾ, ನಮ್ಮ ಸೌತ್ ಸೈಡ್ ಎಲ್ಲ ಈಗ ಮಳೆ ಶುರು ಆದರೆ ಇಲ್ಲಿ ಬಿಸಿಲು ಇರುತ್ತೆ, ಇಲ್ಲಿ ಮಳೆ ಬಂದ ಅಲ್ಲಿ ಬಿಸಿಲು ಇರುತ್ತೆ. ಒಂಥರ ಏನಂತಾರೆ ಅಮೆರಿಕ ಇಲ್ಲ USA ಎಲ್ಲ ಹೆಂಗೆ ಉಲ್ಟಾ ಸುಲ್ಟಾ ಆ ಥರ. ಇಲ್ಲಿ ನೋಡಿದ್ರಲ್ಲ ಟ್ರಕ್ ಯಾವ ಥರ. ಇಲ್ಲಿ ನೋಡಿ ಟ್ರಕ್ನವ್ರು ನಿಲ್ಸೋದಿಲ್ಲ, ನಾವೇ ನಿಲ್ಬೇಕು. ಪಾಪ ಅವ್ರಿಗೆ ಬ್ರೇಕೇ ಇಲ್ಲ. ಇಂಟರ್ಸೆಪ್ಟರು ಪ್ರಶಾಂತ್ ಅಣ್ಣ ಎಲ್ಲಿ. ಗುರು ನೋಡಿ ಗೈಸ್, ಈ ಥರ ಎಲ್ಲ ಲೈನ್ ಸ್ಲೈಡ್ ಆಗ್ತಾ ಇರುತ್ತೆ. ಅದೇನಾದರೂ ಮತ್ತೆ ಬಂತು ಅಂದರೆ ಕಷ್ಟ. ಮುಂದೆ ಹೋದಂಗೆಲ್ಲ ಈ ಗಿಡಗಳು ಈಗಾದರೂ ಕಾಣ್ತಾ ಇದ್ದಾವೆ ನಿಮಗೆ, ಇದನ್ನು ಕಾಣಲ್ಲ. ಅಲ್ಲಿ ಒಂದು ಚಿಕ್ಕ ಹನಿ ವಾಟರ್ಫಾಲ್ ಬೀಳ್ತಾ ಇದೆ. ಆ ನೀರು ಕೆಳಗೆ ಬಂದಂಗೆ ನೀರೇ ಕಾಣಿಸ್ತಾ ಇಲ್ಲ ಅಣ್ಣ. ಕೆಳಗಡೆ ನೋಡಿದ್ರೆ ಭಯ ಆಗ್ತಿದೆ ಅಣ್ಣ. ಅಲ್ಲೊಂದು ಸ್ಕಾರ್ಪಿಯೋ ಹೋಯ್ತಾ ಮುಂದೆ, ಚೆನ್ನಾಗಿ ನುಗ್ತಿತ್ತದು. ಇಲ್ಲಿ ನೋಡಿ JCB ಗೈಸ್. ಅಲ್ಲೂ ಒಂದು ಮನೆ ಇದೆ ಅಣ್ಣ, ಹೆಂಗೆ ಕಟ್ಟೋದಾರು ನೋಡಿ ಅದು. ವಾಟರ್ಫಾಲು ಅಲ್ಲಿ ಭಾಳ ದೂರ ಆಯಿತು. ಅಣ್ಣ ಏನಣ್ಣ ಅದು ಲ್ಯಾಂಡ್ಸ್ಕೇಪು, ಕೆಳಗೆ ರೋಡೇ ಬಿದ್ದಿರೋತ್ತಂಗಿದೆ ಅದು. ಟ್ರಕ್ ಬರ್ತಾ ಇದೆ, ಸ್ಕಿಡ್ ಆಗುತ್ತೆ ಆರಾಮಾಗಿ. ಯಾವುದೋ ಊರಲ್ಲಿ ಬಂದಿದ್ದೀವಿ ಈಗ. ಸೊ ಇಲ್ಲೆಲ್ಲ ಕಾರ್ಖಾನೆಗಳು, ಕೆಲಸಗಳು. ಯಾವುದೋ ಧೂಳಲ್ಲಿ ನುಗ್ಬೇಕಾ ಈಗ. ಎಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ ಗೈಸ್, ನಾನೇ ಬಂದ್ಬಿಟ್ಟಿದ್ದಾನ ಏನೋ. ಇವನೊಂದು ಹೋಗೇ ಬಿಡ್ತಾನೆ ಇದ್ದಾನಪ್ಪ ಅವಾಗಿಂದ. ಬ್ರೋ ರೋಡ್ ಕ್ಲೋಸು, ಕಾಶ್ಮೀರ್ ಹೋಗ್ತಾ ಇದ್ದೀವಿ ನಾವು ಈಗ. ಚೆಕ್ ಮಾಡ್ತಾರಾ? ಹಾಯ್ ಸರ್, ಇವಾಗ ಮುಗಿ ಬನ್ನಿ ಬ್ರೋ. ಇದೇನು ಬ್ರೋ ಗೈಸ್, ಹಳೆ ರೋಡ್ ಅಲ್ಲಿದೆ, ಇದು ಹೊಸ ರೋಡು. ನಾವೀಗ ಎಂಟ್ರಿಂಗ್ ಇನ್ ಕಾಶ್ಮೀರ್. ಜಮ್ಮು ಮುಗೀತು ಅಣ್ಣ. ಗೈಸ್ ನೋಡಿ, ಇವಾಗ ನಾನು ಹೇಳಿರೋ ಹಂಗೆ ಇವರು ನನಗೆ ಉಲ್ಟಾ ನನಗೆ ಟಾಸ್ಕ್ ಕೊಡ್ತವ್ರೆ. ನಾನೇನೋ ಆರ್ಮಿ ಅವ್ರ ಜೊತೆ ಹೋಗಿ ಫೋಟೋ ತೆಗೆಸ್ಕೊಂಡು ಬರಬೇಕು ಅಷ್ಟೇ. ಬ್ರೋ ಏನು ಬ್ರೋ ಆರ್ಮಿ ಬ್ರೋ, ಅದು AK-47 ಕೈಯಲ್ಲಿ ಹಿಡ್ಕೊಂಡ್ರೆ ಹೆಂಗಿರುತ್ತೆ ಹೇಳು. ಹಾಯ್ ಸರ್, ಪ್ಯಾರಾ ಕಮಾಂಡೋ ಹೆಂಗಿರ್ತಾರ ಅವರು. ಸೊ ಪಾಪ ಎಲ್ಲ ಹಾವು ಎಲ್ಲ ತಿನ್ನಿಸ್ತಾರೆ ಅವರಿಗೆ. ಗೈಸ್
ಹೋಗ್ತಾ ಹೋಗ್ತಾ ವ್ಯೂ ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತಿದೆ. ಅದ್ರ ಮಧ್ಯದಲ್ಲೇ ನಮ್ಮ ಚಂದನಣ್ಣ ಸೈ ಬೈ ಅಂತ ಹೋಗ್ತವ್ರೆ. ನಮ್ಮ ಯಾರೋ ಶ್ರೇಯಸ್ ಬ್ರೋ ಏನೋ ನುಗ್ತವ್ರೆ, ಏನಂತ ಗೊತ್ತಾಗ್ತಿಲ್ಲ. ಈ ತರ ಪೆಟ್ರೋಲ್ ಟ್ಯಾಂಕ್ ಇದ್ರೆ ಇದಕ್ಕೆ ಲೀಕ್ ಆದ್ರೂ ಸೆನ್ಸರ್ ಇರುತ್ತಂತೆ ಗೈಸ್. ಹೈಲಿ ಇನ್ ಫ್ಲೇಮೇಬಲ್ ಮಾರ್ಬಲ್. ಅರೌಂಡ್ 5 ಅಲ್ಲೇ ಟ್ರಾವೆಲ್ ಮಾಡ್ತಾ ಇರೋದು ಗೈಸ್. ನೋಡಿ, ನೀವು ಈ ಬೈಕ್ ಬೇಕು, ಆ ಬೈಕ್ ಬೇಕು ಎಲ್ಲ ಅಂತ ಇರ್ತಾರೆ.